ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರದು ಊಟ ಆಯಿತಾ ಫ್ರೆಂಡ್ಸ್? ನಾನಿವತ್ತು ನಿಮ್ಮೊಂದಿಗೆ ಒಂದು ಚೌಳೆಕಾಯಿ ಪಲ್ಯ, ಗೋರೆಕಾಯಿ ಅಂತಾರೆ, ಚೌಳೆಕಾಯಿ ಅಂತಾರೆ, ಅದನ್ನು ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಇದ್ರ ಸ್ಪೆಷಲ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಇದು ನಮ್ಮ ಕಡೆ ಮಾಡಲ್ಲ. ಆಂಧ್ರ ತೆಲಂಗಾಣ ಸೈಡ್ ಮಾಡ್ತಾರೆ ಈ ಪಲ್ಯನ. ಸೊ ಫ್ರೆಂಡ್ಸ್, ಅದಕ್ಕೆ ಮಾಡೋಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, ನಾನು ಒಂದು 1/4 kg ಅಷ್ಟು ಗೋರೆಕಾಯಿ ತೊಗೊಂಡಿದ್ದೀನಿ, ಚೌಳೆಕಾಯಿ. ಆಮೇಲೆ ರುಬ್ಕೊಳ್ಳೋಕೆ ಫ್ರೆಂಡ್ಸ್ ನಾನು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ಅಷ್ಟು ಇಷ್ಟು ಅಂತ ಏನಿಲ್ಲ, ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕು ಅಂತಂದರೆ, ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ತೊಗೋಬೋದು, ಇಲ್ಲಾಂದರೆ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ರುಬ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಶೇಂಗಾ ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಚಟ್ನಿಗೆ ನಾವು ಯಾವ ಥರ ಮಾಮೂಲಿ ಚಟ್ನಿ ಹುರಿತೀವಲ್ಲ ಆ ಥರ ಹುರ್ಕೊಂಡಿದ್ದೀನಿ ನೋಡಿ. ಆಮೇಲೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ರುಬ್ಕೋತೀನಿ ಫ್ರೆಂಡ್ಸ್. ನಾನಿಲ್ಲಿ ಶೇಂಗಾ ಹಾಕ್ಕೋತಿದ್ದೀನಿ, ಹುರಿದಿರೋ ಶೇಂಗಾ. ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಖಾರದ ಪುಡಿ ಫ್ರೆಂಡ್ಸ್. ನೋಡಿ, ನಾವಿಲ್ಲಿ ನಮ್ಮ ಮನೇಲಿ ಆಶೀರ್ವಾದ ಖಾರದ ಪುಡಿನೇ ಯೂಸ್ ಮಾಡೋದು ನಾವು ಫ್ರೆಂಡ್ಸ್. ಇದು ಕಲರು ಚೆನ್ನಾಗಿರುತ್ತೆ, ಆಮೇಲೆ ಖಾರನೂ ಚೆನ್ನಾಗಿರುತ್ತೆ. ಚಿಲ್ಲಿ ಪೌಡರ್ ವಿತ್ ಬ್ಯಾಡಗಿ ಮೆಣಸಿನ್ಕಾಯಿಂದ ಮಾಡಿರ್ತಾರೆ ಫ್ರೆಂಡ್ಸ್. ಇದು ನೀವು ಎಷ್ಟು ದಿನ ಇಡಿ ಇದು ಕೆಡೋದಿಲ್ಲ. ಖಾರದ ಪುಡಿ ತುಂಬ ಚೆನ್ನಾಗಿರುತ್ತೆ. ಆಶೀರ್ವಾದ ಅವ್ರದ್ದು ಯಾವುದೇ ಆಗಲಿ, ಗೋಧಿ ಹಿಟ್ಟಾಗಲಿ, ಆಮೇಲೆ ಖಾರದ ಪುಡಿ ಆಗಲಿ, ಅವ್ರ ಪ್ರಾಡಕ್ಟ್ ಯಾವುದೇ ಆಗಲಿ ತುಂಬ ಚೆನ್ನಾಗಿರುತ್ತೆ. ನಾವು ಮನೆಗೆ ಯೂಸ್ ಮಾಡೋದು ಇದೆ ಫ್ರೆಂಡ್ಸ್, ಓಕೆನಾ? ಸೊ ನಾನಿಲ್ಲಿ ಖಾರದ ಪುಡಿ ಹಾಕ್ಕೋತಿದ್ದೀನಿ, ಆಶೀರ್ವಾದ ಖಾರದ ಪುಡಿನ. ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ. ಫ್ರೆಂಡ್ಸ್, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ತೊಗೊಂಡಿದ್ದೀನಿ. ನಾನೀಗ ರುಬ್ಬೋಕೆ ತಗೋತಿದ್ದೀನಿ ಫ್ರೆಂಡ್ಸ್ ಇವೆಲ್ಲ ಇಂಗ್ರೀಡಿಯೆಂಟ್ಸು. ಸೊ ಆಮೇಲೆ ಫ್ರೆಂಡ್ಸ್, ಉಪ್ಪು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಯಾವ ಮಸಾಲೆನೂ ಬೇಡ, ಏನು ಬೇಡ. ಆಮೇಲೆ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ತೋರಿಸ್ತೀನಿ ಲಾಸ್ಟಿಗೆ ಎಂಡಲ್ಲಿ ನಿಮಗೆ. ಸೊ ಓಕೆ ಫ್ರೆಂಡ್ಸ್, ಇದನ್ನು ನಾನು ರುಬ್ಕೊಂಡು ಬರ್ತೀನಿ. ಇದ್ರ ಜೊತೆಗೆ ಟೊಮೊಟೊ ಹಾಕಿ ಮರ್ತೋಗಿದೆ, ಟೊಮೊಟೊ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡ್ಕೊಳ್ಳಿ, ನಾನು ರುಬ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ನಿಮಗೆ ಡೌಟ್ ಬಂದಿರ್ಬೋದು, ಯಾಕಂದರೆ ವಿದ್ಯಾ ಅವರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಆಮೇಲೆ ಖಾರದ ಪುಡಿ ಖಾರ ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲ ಫ್ರೆಂಡ್ಸ್, ನಾನು ಹಾಕಿರೋ ಮೆಣಸಿನ್ಕಾಯಿ ಸಪ್ಪೆ ಇದ್ದಾವೆ, ಅಷ್ಟೊಂದು ಖಾರ ಏನೂ ಇಲ್ಲ. ಸೊ ರುಬ್ಕೊಂಡಿದ್ದೀನಿ ನೋಡಿ. ಇವಾಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಫಸ್ಟಿಗೆ ಬಾಣಲೆ ಇಟ್ಕೊಳ್ಳೋಣ ಒಗ್ಗರಣೆಗೆ ಫ್ರೆಂಡ್ಸ್. ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಫ್ರೆಂಡ್ಸ್ ನೋಡಿ, ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಈಗ ನಾನು ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಅದು ಚಟಪಟ ಅಂದಮೇಲೆ ಫ್ರೆಂಡ್ಸ್ ನೋಡಿ, ಈರುಳ್ಳಿ ಇದಕ್ಕೆ ಜಾಸ್ತಿ ಹಾಕ್ಕೋಬೇಕು ಫ್ರೆಂಡ್ಸ್. ದೊಡ್ಡ ಸೈಜ್ ಈರುಳ್ಳಿ 2 ತೊಗೊಂಡಿದ್ದೀನಿ ನಾನು. ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಇದು. ಈರುಳ್ಳಿ ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಇದು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಜಾಸ್ತಿ ಬ್ರೌನ್ ಬೇಡ, ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬರಬೇಕು. ಇದು ಹಸಿ ವಾಸನೆ ಹೋಗ್ಬೇಕಲ್ಲ ಫ್ರೆಂಡ್ಸ್. ಎಲ್ಲ ನಾವು ಆಗಲೇ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಉಪ್ಪು ಎಲ್ಲ ಹಾಕಿ ಮಸಾಲೆಗೆ ಹಾಕಿರೋದ್ರಿಂದ ಸಪ್ರೇಟಾಗಿ ಈಗ ಏನು ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದಕ್ಕೆ
ಇದರ ಒಂದು ಈ ಗೋರೆಕಾಯಿ ಪಲ್ಯ, ಈ ಚೋಳೆಕಾಯಿ ಪಲ್ಯದ ಒಂದು ನಾನು ಸೀಕ್ರೆಟು ನಿಮಗೆ ಲಾಸ್ಟಾಗಿ ತಿಳಿಸ್ಕೊಡ್ತೀನಿ, ಓಕೆನಾ. ಫ್ರೆಂಡ್ಸ್ ನೋಡಿ, ಒಗ್ಗರಣೆ ಆಗಿದೆ. ಇದು ಸಾಕು, ಈ ಥರ ಬಂದರೆ, ಈ ಥರ ಆದರೆ ಸಾಕು. ಜಾಸ್ತಿ ಈರುಳ್ಳಿ ಜಾಸ್ತಿ ಬ್ರೌನ್ ಆಗೋಕ್ಕೆ ಅವಶ್ಯಕತೆ ಏನಿಲ್ಲ. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಮಸಾಲೆನ ಹಾಕ್ತಾಯಿದ್ದೀನಿ. ಯಾವ ಥರ ನಡೀತಾ ಇದೆ ಫ್ರೆಂಡ್ಸ್ ಎಲ್ಲರದು ಗೌರಿ ಗಣೇಶ ಹಬ್ಬದ ಪ್ರಿಪ್ರೇಷನ್ಸ್, ಸಿದ್ಧತೆಗಳು. ನಮ್ಮೂರಲ್ಲಂತೂ ಫುಲ್ಲು ಹಂಗಾಮ ಇರುತ್ತೆ. ಗಣಪತಿನ 3 ದಿನಕ್ಕೆ ಬಿಡ್ತಾರೆ ನಮ್ಮ ಕಡೆ. ಬಿಡೋ ಗಂಟನೂ ಫುಲ್ಲು DJ ಅದು ಇದು ಫುಲ್ ಹಂಗಾಮ ಇರುತ್ತೆ. ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ಮಳ್ಳು ಬರಬೇಕು, ಇದು ಕುದಿಬೇಕು ಚೆನ್ನಾಗಿ. ಹೆಸರು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಓಕೆನಾ. ಓಕೆ ಫ್ರೆಂಡ್ಸ್, ಲಾಸ್ಟು ಸ್ಟೇಜ್ಗೆ ಬಂದ್ವಿ ನಾವು ಗೋರೆಕಾಯಿ ಪಲ್ಯದು. ಅದ್ರದ್ದು ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ರುಬ್ಕೋಬೇಕು ಗೋರೆಕಾಯಿನ ನಾವು. ಫ್ರೆಂಡ್ಸ್ ಇದು ಮಿಕ್ಸಿಗೆ ಹಾಕಿದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಒಲ್ಕಲ್ಲಿಲ್ಲ, ಸೊ ಅದ್ರ ಸಲುವಾಗಿ ನಾನು ಮಿಕ್ಸಿಗೆ ಹಾಕಿರೋದು. ಒಲ್ಕಲಲ್ಲಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಿಕ್ಸಿಗೂ ಕೂಡ ಪೂರ್ತಿ ನುಣ್ಣಗಾಗಿ ಹಾಕಬಾರ್ದು, ಒಂದು ರೌಂಡ್ ಹಿಂಗೆ ಹಾಕಿ ಆನ್ ಮಾಡಿ ಆಫ್ ಮಾಡಬೇಕು ಅಷ್ಟೇ, ಓಕೆನಾ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚಪಾತಿ, ರೊಟ್ಟಿ, ಮುದ್ದೆ, ಅನ್ನ ಯಾವುದಕ್ಕೆ ಆಗಲಿ ಸೂಪರ್ ಆಗಿರುತ್ತೆ, ಓಕೆನಾ ಫ್ರೆಂಡ್ಸ್. ನೋಡಿ ನಾನು ಹಾಕೋತಿದ್ದೀನಿ ಇಲ್ಲಿ. ಜಾಸ್ತಿ ನುಣ್ಣಕ್ಕೆ ಮಾಡ್ಕೋಬೇಡಿ, ಮತ್ತು ಒಂದು ರೌಂಡ್ ಆ ಥರ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿಬಿಡೋದು ಅಷ್ಟೇ. ಸೊ ಇದು ಗಟ್ಟಿ ಆಗಬೇಕು ಫ್ರೆಂಡ್ಸ್. ಇವಾಗ ಒಂದು 5 ನಿಮಿಷ ಇದು ಬೇಯಬೇಕು. ನೋಡಿ ಫ್ರೆಂಡ್ಸ್, ಗಮ್ ಅಂತಿದೆ, ಸೂಪರಾಗಿರುತ್ತೆ ಇದು. ಈ ಕಡೆ ಆಂಧ್ರ ಆಮೇಲೆ ತೆಲಂಗಾಣ ಕಡೆ ತುಂಬ ಫೇಮಸ್ ಇದು. ಮುದ್ದೆಗೆ ಮಾಡ್ಕೋತಾರೆ ಅವರು, ಸಂಗಟಿ ಅಂತ ಹೇಳ್ಬಿಟ್ಟು. ನಾವು ರಾಗಿ ಮುದ್ದೆನ ನಾವು ಮುದ್ದೆ ಅಂತೀವಲ್ಲ ಫ್ರೆಂಡ್ಸ್, ಆ ಕಡೆ ಎಲ್ಲ ಸಂಗಟಿ, ರಾಗಿ ಸಂಗಟಿ ಅಂತಾರೆ. ಸೊ ಅದು ಮುದ್ದೆಗೆ ಮಾಡ್ಕೋತಾರೆ ಇದು. ಸೊ ಯಾವುದಕ್ಕೆ ಆಗಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಫ್ರೆಂಡ್ಸ್. ಆಮೇಲೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಇದು ಒಂದು 5 ನಿಮಿಷ 6 ನಿಮಿಷ ಬೇಯಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಗೋರೆಕಾಯಿನ ಹುರ್ಕೊಂಡಿಲ್ಲ, ಆಮೇಲೆ ಬೇಯಿಸ್ಕೊಂಡಿಲ್ಲ, ಸೊ ಇದರಲ್ಲೇ ಬೇಯೋದಲ್ಲ. ಸೊ ಅದ್ರ ಸಲುವಾಗಿ ಒಂದು 6 ನಿಮಿಷ ಹಿಡಿತೈತೆ ಇದು ಬೇಯೋಕ್ಕೆ, ಓಕೆನಾ ಫ್ರೆಂಡ್ಸ್. ಈಗ 5 ನಿಮಿಷ ಆಗಿದೆ, ಸುಡ್ತಾ ಇದೆ ಫ್ರೆಂಡ್ಸ್ ಇದು ರೇಟು. ಸೊ ನೋಡಿ, ಈ ಥರ ತಿಕ್ನೆಸ್ ಇರಬೇಕು. ಸೊ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ರೊಟ್ಟಿ ಚಪಾತಿಗೂ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಬಿಸಿ ಬಿಸಿ ಗೋರೆಕಾಯಿ ಪಲ್ಯ ಜೊತೆ ಚಪಾತಿ ಮಾಡಿದ್ದೆ ನಾನು. ಸೊ ಚಪಾತಿ ಜೊತೆಗೆ ನಮಗೆ ಗೋರೆಕಾಯಿ ಪಲ್ಯ ಟೇಸ್ಟ್ ಮಾಡೋಣ. ಸುಡ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು.